ದೇವರಾಜೇಗೌಡ ಅಂತ ತುಂಬಾ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಗೆ ಸೀಮಿತ ಇಲ್ಲ ನೋಡೋಣ. ಯಾಕಂದ್ರೆ ಯಾರು ಹೇಳ್ತಾ ಇರೋದು 3 ಜನ ನಾವು ಏನು ಸರ್ಕಾರದಲ್ಲಿ ಇರುವಂತ ಜವಾಬ್ದಾರಿ ಮಂತ್ರಿಗಳು ಮೇಲೆ 100 ಕೋಟಿ ಇರ್ಬೋದು ಕಮಿಟಿ ಅಂತ ಮಾಡಿ ಇದನ್ನ ಏನು ಓವರ್ಲುಕ್ ಮಾಡಲಿಕ್ಕೆ ಅಥವಾ ಇದಕ್ಕೆ ನಾವು ಒಂದು ಕಾನ್ಸ್ಪಿರಸಿ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ವಿ ವಿಲ್ ಸಿ, ಎಲ್ಲ ಚರ್ಚೆ ಮಾಡೋಣ ಅಂತ. ವಾಟ್ ಎವರ್ ಈಸ್ ದ ಲೀಗಲ್ ಕೋರ್ಸ್ ವಿ ವಿಲ್ ಡೂ. ಈಗ ಸೆಂಟ್ರಲ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಕಾನೂನು ಮೂಲಕ ಕೂಡ ಡೈರೆಕ್ಷನ್ಸ್ ಕೊಡಿಸೋ ಅವಕಾಶ ಇದೆ. ಅದು ನಾವು ಮಾಡ್ತಾ ಇದೀವಲ್ಲ, ಪ್ರಯತ್ನ ಮಾಡ್ತಾ ಇದೀವಿ. SIT ಅಟೆಂಪ್ಟ್ ಮಾಡ್ಬೋದಲ್ಲ? SIT ಅವ್ರ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇದೆ. ಪಾಸ್ಪೋರ್ಟ್ ರದ್ದತೆ SIT ಮಾಡೋಕ್ಕಾಗೋದಿಲ್ಲ. ಕೋರ್ಟ್ಗೆ ಅಪೀಲ್ ಮಾಡಿದ್ರೆ ಆಗತ್ತಲ್ಲ ಸರ್? ಕೋರ್ಟಿಗೆ ಅದೇ ನೋಡಿ, ಫಸ್ಟ್ ಏನಿದೆ ಪ್ರಿಲಿಮಿನರಿ ಇದು ಬರಲಿ, ಇನ್ವೆಸ್ಟಿಗೇಷನ್ಸ್ ಏನೇನು ನಡೀತಾ ಇದೆ. ಯಾಕಂದರೆ ನಮ್ಮದು ಮೊದಲನೇ ಆದ್ಯತೆ ಏನು ಸರ್, ಇಂಥ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು. ಅಲ್ಲಿ ಭಾಳಷ್ಟು ಜನ ನೀವು ನೋಡ್ತಾ ಇದ್ದ, ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ, ಭಾಳಷ್ಟು ಜನ ಸಂತ್ರಸ್ತರು ಮಾನಸಿಕವಾಗಿ ಅವ್ರು ಕುಗ್ಗೋಗಿ ಆತ್ಮಹತ್ಯೆ ಕೂಡ ಯತ್ನ ಮಾಡ್ತಾ ಇದ್ದಾರೆ ಅಂತ ಇದು. ಸೊ ಭಾಳ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಈ ಪ್ರಕರಣಗಳನ್ನು ನಾವು ಮಾಡಬೇಕು. ಫಸ್ಟು ಅವರ ಮನಸ್ಸು ಗೆದ್ದು ಅವರಿಗೆ ನಾವು ಏನು ಕಂಪ್ಲೇಂಟ್ ಕೊಡುವಂತೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದು ನಮ್ದು ಇದು ಇದೆ. ನಾವು ಬರೀ ಮೀಡಿಯಾನಲ್ಲಿ ಟ್ರಯಲ್ ಮಾಡೋದಲ್ಲ ನಮ್ಮ ಇದು, ಅಥವಾ ಮೀಡಿಯಾನಲ್ಲಿ ಇನ್ವೆಸ್ಟಿಗೇಷನ್ ಫುಲ್ ಪಬ್ಲಿಕ್ ಗ್ಲೇರ್ನಲ್ಲಿ ಮಾಡೋದಲ್ಲ ಇದು. ಸೊ ಇದು ಸ್ವಲ್ಪ ಸೆನ್ಸಿಟಿವಿಟಿ ಇದೆ. ಸೊ ಅದಕ್ಕೆ ಸ್ವಲ್ಪ ಸ್ಲೋ ಅನಿಸ್ಬೋದು, ಆದರೆ ಎಲ್ಲನೂ ಕೂಡ ನಾವು ಏನು ಪಬ್ಲಿಕ್ನಲ್ಲಿ ಚರ್ಚೆ ಮಾಡಿ ಇನ್ವೆಸ್ಟಿಗೇಷನ್ ಅಂತೂ ನಡೆಸೋಕ್ಕಾಗಲ್ಲ ಅಲ್ಲ. ರಿಸಲ್ಟ್ ಬರಲ್ಲ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ನೋಡಿ, ಅದು ನಮ್ಗೆ ಗೊತ್ತಿಲ್ಲ. ಅವ್ರು ಇದು ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರ್ಬೇಕು ಪ್ರಜ್ವಲ್ ಎಲ್ಲಿದ್ದಾರೆ ಅಂತ. ಯಾರೋ ಒಬ್ರು ಸಂಪರ್ಕದಲ್ಲಿ ಇರಬೇಕಲ್ಲ. ಈಗ ಇದೇನಾಗುತ್ತೆ, ಏನು ಖಾಲಿ ಕೈನಲ್ಲಂತೂ ಹೋಗಿಲ್ಲ ಅಲ್ಲ ಸ್ವಾಮಿ. ಏನಾದರೂ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಇದ್ದೇ ಇರ್ತದಲ್ಲ. ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾ ಇರ್ತಾರೆ, ಟ್ರಾವೆಲ್ ಕಾರ್ಡನ್ನು ಯೂಸ್ ಮಾಡ್ತಾ ಇರ್ತಾರೆ. ಮಿಕ್ಕಿದೆಲ್ಲ ಏನೇನು ಬೇರೆ ಇದಕ್ಕೆ ಬುದ್ಧಿ ಓಡಿಸ್ತಾರೆ BJPಯವರು, ಇದಕ್ಕೂ ಉಪಯೋಗ ಮಾಡಲಿ, ಸಹಕಾರ ಮಾಡಲಿ. ನಮಗೆ ಕೇಂದ್ರ ಸರ್ಕಾರ ನಮ್ಮ ಮಾತು ಕೇಳುತ್ತಾ, ಅವ್ರ ಮಾತು ಕೇಳುತ್ತಾ. It should be proved first it's a crime ಅಲ್ಲ. That is what investigation is going on about. ಅದಾದ್ಮೇಲೆ ಅವೆಲ್ಲ ನೀವು ಹೇಳ್ದಂಗೆ ಅದೆಲ್ಲ ಪ್ರೂವ್ ಆದ್ಮೇಲೆ ನಾವು ಮಾಡ್ಬೋದು. ಸೊ ಸದ್ಯಕ್ಕೆ ಆ ವಿಡಿಯೋನಲ್ಲಿರುವಂಥ ವ್ಯಕ್ತಿ ಇವನೇ ಇದ್ದಾರೆ ಅಂತ ಭಾಳ ಜನ ಹೇಳ್ತಾರೆ. ಅದು ಹೇಳೋದಕ್ಕೆ ಮತ್ತು ಇವ್ರು ಅಬ್ಸ್ಕಾಂಡ್ ಆಗೋಕ್ಕೆ ಇವೆಲ್ಲನೂ ಸರ್ಕಮ್ಸ್ಟ್ಯಾನ್ಷಿಯಲ್ಲೇ ಇದೆ. ಸೊ ಅದು ಮಾಡಬೇಕಲ್ಲ. ಒಂದ್ ಕಡೆ ಆಪರೇಷನ್ ಕಮಲ ಕುರಿತು ಏಕನಾಥಿಂದ ಹೇಳಿಕೆ ದೇವರಾಜೇಗೌಡರು ಸರ್ಕಾರ ಪತನ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ. ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ಯಾ ಅಂತ? ಅವ್ರು ಏನಾದರೂ ಮಾಡಲಿ, ಅವ್ರಿಗೆ ಕರ್ನಾಟಕ BJP ಅವರ ಯೋಗ್ಯತೆಯೇ ಇಷ್ಟು, ಜನಪ್ರಿಯತೆ ಗಳಿಸ್ಲಿಕ್ಕಾಗಿಲ್ಲ ಅವ್ರಿಗೆ ಇಲ್ಲಿವರೆಗೂ. ಒಂದು ಸರಿ ಕ್ಲಿಯರ್ ಮ್ಯಾಂಡೇಟು ಅವರು ಜೀವನದಲ್ಲಿ ಬಂದಿಲ್ಲ ಕರ್ನಾಟಕದಲ್ಲಿ, ಅವರಿಗೆ ಬರೋಕ್ಕೆ ಸಾಧ್ಯನೂ ಇಲ್ಲ. ಹಿಂಗೆ ಏನಾದರೂ ಆಪರೇಷನ್ ಕಮಲ ಅವು ಇವನ್ನೇ ಮೊರೆ ಹೋಗಬೇಕಾಗ್ತದೆ. ಇವೇನು ಹಿಂದಿನ ಸರ್ಕಾರದಲ್ಲಿ ಕೆಲವು ಜನ ನಮ್ಮ ಪಕ್ಷದಲ್ಲೇ ಇದ್ದರು, ಆದರೆ ಅಂಥ ಅಸಮಾಧಾನ ಇವಾಗ ಯಾವುದೂ ಇಲ್ಲ ಅಂತ, ಯಾರು ಮಾರಾಟಕ್ಕಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು PCC ಅಧ್ಯಕ್ಷರು ಹೇಳಿದ್ದಾರೆ. ಇವ್ರು ಏನಾದರೂ ಹೇಳ್ಕೊಳ್ಳಿ, ಅವ್ರು ಹೇಳೋದಕ್ಕೆ ನಾವೇನು ಏನಾದರೂ ಹೇಳೋಕ್ಕಾಗತ್ತಾ? ವಾಕ್ ಸ್ವಾತಂತ್ರ್ಯ ಇದೆ, ಮಾತಾಡಲಿ. ಯಾಕೆ ಇಲ್ಲಿ ಯಾಕೆ ರಚನೆ ಮಾಡ್ತಾರೆ? ಇವ್ರ ಚಾನ್ಸ್ ಕೊಟ್ಟರೆ ಹೋಗಿ ಪಾಕಿಸ್ತಾನಲ್ಲೂ ರಚನೆ ಮಾಡ್ತಾರೆ ಅಂತ ಹೇಳಿದಾರಲ್ಲ. ಟ್ರಂಪ್ ಸರ್ಕಾರ ರಚನೆ ಮಾಡೋಕ್ಕೆ ಹೋಗಿದ್ರು, ನೆನಪಿದೆಯಾ ನಿಮಗೆ? ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದ್ದು. ಅಮೆರಿಕನಲ್ಲೂ ಸರ್ಕಾರ ಮಾಡಿದವರು ಇವರೆಲ್ಲರೂ. ಸರ್, ಕಳೆದ 4 ತಿಂಗಳಲ್ಲಿ NCR ರಿಪೋರ್ಟ್ ಬಂದಿದೆ. NCR ರಿಪೋರ್ಟ್ ಬಂದಿದೆ. 4 ತಿಂಗಳಲ್ಲಿ 430 ಕೊಲೆಗಳು, 198 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಏನಾದರೂ ಮೈ ಕೆಳಬಿಟ್ಟು ಕೆಲಸ ಮಾಡ್ತಾ ಇಲ್ಲ, ಹಾಗಲ್ಲ. ಒಂದು ರಿಪೋರ್ಟಿಂಗನ್ನು ನಾವು ಈಸಿ ಮಾಡಿದ್ದೀವಿ. ಆಮೇಲೆ ಉದಾಹರಣೆಗೆ ಈಗ ನಮ್ಮ ಗುಲ್ಬರ್ಗಾ ಸ್ಟ್ಯಾಟಿಸ್ಟಿಕ್ಸ್ ನಾನು ನೋಡ್ತಾ ಇದ್ದೆ ಮೊನ್ನೆ, ಕಿಡ್ನ್ಯಾಪಿಂಗ್ ಜಾಸ್ತಿ ಆಗಿದೆ ಅಂತ. ಮುಂಚೆ ಏನಿರ್ತಾ ಇತ್ತು, ಮಿಸ್ಸಿಂಗ್ ಕೇಸನ್ನು ಮಿಸ್ಸಿಂಗ್ ಅಂತ ದಾಖಲೆ ಆಗ್ತಾ ಇತ್ತು, ಎಸ್ಪೆಷಲಿ ಬಿಲೋ 18. ನಾವಿವಾಗ ಏನು ಮಾಡಿದ್ದೀವಿ, ಮಿಸ್ಸಿಂಗ್ ಅಂದ ತಕ್ಷಣ ಇಫ್ ಇಟ್ ಇಸ್ ಬಿಲೋ 18 ನಾವು ಕಿಡ್ನ್ಯಾಪ್ ಅಂತಲೇ ಪ್ರಕರಣ ನಾವು ಇದು ಮಾಡ್ತಾ ಇದ್ದೀವಿ, ಪರಿಗಣಿಸ್ತಾ ಇದ್ದೀವಿ. ಅಟ್ಲೀಸ್ಟ್ ದಟ್ ಈಸ್ ವಾಟ್ ನಮಗೆ ಅಲ್ಲಿ ಇದ್ರದ್ದು. ಸೊ ಸ್ಟೇಟ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅದು NCRB ಡೇಟಾ ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಬಟ್ ಆದರೆ ಕಾನೂನು ಸುವ್ಯವಸ್ಥೆಗೆ ನೀವು ಹೋಲಿಕೆ ಮಾಡಿದ್ರೆ ಹಿಂದಿನ ಡೇಟಾಗೆ ಮತ್ತು ಹಿಂದಿನ ಸಾಕಷ್ಟು ಸುಧಾರಣೆ ಕೂಡ ಆಗಿದೆ. ನಮ್ಮ ರಿಪೋರ್ಟಿಂಗ್ ಸ್ಟ್ರಕ್ಚರು ಸ್ಟ್ರೆಂಥನ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಆಗಿದೆ.
ಆದರೆ ಇನ್ನೊಂದೇನೆಂದರೆ ಈಗ ನಿಮ್ಗೆ ಯಾಕೆ ಹೆಚ್ಚು ಮಾಧ್ಯಮದಲ್ಲಿ ಇದು ಬರ್ತಾ ಇದೆ ಅಂದರೆ ಬಿ ಜೆ ಪಿಯವರು ಅವರವರ ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅವರು ಹೆಚ್ಚಾಗಿ ಹೊರಗೆ ಬರ್ತಾ ಇದ್ದಾರೆ. ನೀವು ನೋಡಿ ಯಾವ ಪ್ರಕರಣ ಅವರಿಗೆ ರಾಜಕೀಯ ಲಾಭ ತರುತ್ತೆ ಅಂಥ ಪ್ರಕರಣ ಬಗ್ಗೆ ಮಾತಾಡ್ತಾರೆ. ಎಕ್ಸಾಂಪಲ್ ಹುಬ್ಳಿ ಪ್ರಕರಣ, ಹಾಸನ ಪ್ರಕರಣ ಬಗ್ಗೆ ಮೌನ ಇರ್ತಾರೆ, ಕೊಡಗು ಪ್ರಕರಣ ಬಗ್ಗೆ ಮೌನ ಇರ್ತಾರೆ. ಸೊ ಅದರಿಂದ ವಾಟ್ ಎವರ್ ಇಟ್ ಇಸ್, ಅದು NCRB ಡೇಟಾ ಕಂಪ್ಲೀಟಾಗಿ ನೋಡ್ಬಿಟ್ಟು ನಾನು ಹೇಳ್ತೀನಿ, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಶಿಕ್ಷಣ ಇಲಾಖೆ ಇದು ಕಳೆದ ಸರ್ಕಾರದಲ್ಲಿ ಕೂಡ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಒಳಪಟ್ಟಿತ್ತು. ಸೊ ಈಗ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದು ಕೂಡ ಇಶ್ಯೂ ಆಗಿದೆ. ಇಲ್ಲ ನೋಡಿ, ನಿನ್ನೆ ಚರ್ಚೆ ಲೆಟರ್ ಎಲ್ಲ ಬರ್ತಿತ್ತು, ಯಾಕೆ ಕೊಡಬೇಕಿತ್ತು, ಏನು ಯಾವ ಮಾನದಂಡಗಳು ಮಾಡಿದ್ದೀವಿ ಅಂತೆಲ್ಲ. ನೋಡಿ, ಹೋದ ಬಾರಿ ಇದು ಕರೋನಾ ಸಂದರ್ಭದಲ್ಲಿ ಪ್ರಾರಂಭ ಆಗಿತ್ತು ಅಂತ ನನಗೆ ನೆನಪಿದ್ದಂಗೆ ಎಲ್ಲರೂ ನೀವು ಮಾಸಾಗಿ ಪಾಸ್ ಮಾಡಿಸೋದಿರ್ಬೋದು, ಗ್ರೇಸ್ ಮಾರ್ಕ್ಸ್ ಕೊಡೋದಿರ್ಬೋದು, ಅವಾಗ ಅದೇ ನಡ್ಕೊಂಡು ಬಂದಿದೆ ಅಂತ ನನ್ನ ಅಭಿಪ್ರಾಯ. ನಿನ್ನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದು ಮಾಡೋದು ಸರಿಯಲ್ಲ. ಗ್ರೇಸ್ ಮಾರ್ಕ್ಸು ಭಾಳ ಏನೋ ರೇರೆಸ್ಟ್ ಆಫ್ ದ ರೇರ್ ಸಿಚುವೇಶನ್ಸ್ ಇದ್ದಾಗ, ಕರೋನಾ ಇತ್ತು ಆಯಿತಾ, ಏನೋ ಒಂದು ಅತಿವೃಷ್ಟಿ ಬಂತು, ಭೂಕಂಪ ಆಯಿತು, ಹೋಗೋಕ್ಕಾಗಿಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಏನಾದರೂ ತರಬೇತಿ ಕೊಟ್ಟು ಇದು ಮಾಡಬೇಕು ಅಂತ ಇದೆ. ಸೊ ಆದ್ದರಿಂದ ಇದನ್ನು ನಿಲ್ಲಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ತರಬೇತಿಯನ್ನು ಏನು ನಿಮ್ಮ ಉಪನ್ಯಾಸಕರಿದ್ದಾರೆ, ಶಿಕ್ಷಕರಿದ್ದಾರೆ, ಅವ್ರಿಗೆ ತರಬೇತಿ ಚೆನ್ನಾಗಿ ಕೊಟ್ಟು ಅವರು ಇಂಟರ್ನ್ ಯಾರು ಫೇಲ್ ಆಗ್ತಾ ಇರ್ತಾರೆ ಅಥವಾ ಕಮ್ಮಿ ಅಂಕಗಳಿಗೆ ಅವ್ರಿಗೆ ಸ್ವಲ್ಪ ವಿಶೇಷವಾದಂಥ ಗಮನ ಹರಿಸ್ಬಿಟ್ಟು ನೀವು ಸ್ಪೆಷಲ್ ಕ್ಲಾಸಸ್ ಇರ್ಬೋದು, ಎಕ್ಸ್ಟ್ರಾ ಕ್ಲಾಸಸ್ ಇರ್ಬೋದು, ವೀಕೆಂಡ್ಸಲ್ಲಿ ಮಾಡಲಿಕ್ಕೆ ನಿನ್ನೆ ನಿರ್ದೇಶನ ಕೊಟ್ಟಿದ್ದಾರೆ. ಸೊ ಅದ್ರ ತಕ್ಕಾಗಿ ಈ ವರ್ಷದಿಂದ ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಮಾನ್ಯ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.